ಈ ಊರಿನ ಉಣಕಲ್ಲಿನ ಜನ ಬಹಳ ಭಕ್ತಿವಂತರು, ಶ್ರದ್ಧಾಳುಗಳು. ಅವರಲ್ಲಿ ಆಧ್ಯಾತ್ಮಿಕ ಪ್ರೇಮ ಸಹಜವಾಗಿ ಬೆಳೆದುಕೊಂಡಿತ್ತು. ಇಂಥ ಊರಿನಲ್ಲಿ ಇದೊಂದು ಸುಂದರ ಶಾಲೆ ಆರಂಭ ಆಗಿದೆ. ಆ ಶಾಲೆಗೆ ಹರಿಸೋದಕ್ಕೆ, ಆ ಶಾಲೆಯನ್ನು ಹರಿಸೋದಕ್ಕೆ ಇಷ್ಟೆಲ್ಲ ತಾವು ಇಲ್ಲಿ ಕೂಡಿತ್ತು. ಬಹಳ ಪವಿತ್ರವಾದ ಸೇವೆ, ಸರಸ್ವತಿಯ ಸೇವೆ. ಇದರ ಹಿಂದಿರುವ ಶಕ್ತಿ, ಸಾಮರ್ಥ್ಯ ಬಸವರಾಜ ಹೊರಟ್ಟಿಯವರು, ಅವರ ಗೆಳೆಯ, ಆ ಬಳಿಕ ಗುರುಲಿಂಗ ಕಾಸೆ ಗುರುಜಿಯವರು ಎಲ್ಲರೂ ಸರಸ್ವತಿ ಆರಾಧಕರು. ಅಂಥವರ ಆಸರೆ. ಆ ಬಳಿಕ 4 ಜನ ವಿದ್ವಾಂಸರು. ನೋಡಬೇಕು ಎಷ್ಟು ಚೆನ್ನಾಗಿ ಅವರು ಹೊಂದಿಕೊಂಡ. ಹೊರಟ್ಟಿಯವರು ಒಂದು ಮಾತು ಹೇಳಿದರು, ಏನು ನಾವೆಲ್ಲರೂ ಕೂಡಿದರೆಲ್ಲ ಇದೇ ಯಾವಾಗಲೂ ಇರಬೇಕು ಅಂತ. ಅದು ಆ ಮೈತ್ರಿ, ಆತ್ಮೀಯತೆ ಈ ಶಾಲೆಯ ಆಧಾರ. ಮನುಷ್ಯ ಅದನ್ನು ಮಾಡಬೇಕು. ಎಲ್ಲ ಜನರನ್ನು ಹಚ್ಚಿಕೊಂಡಿರಬೇಕು. ಹೃದಯದಲ್ಲಿ ಎಲ್ಲರಿಗೂ ಸ್ಥಾನ ಇರಬೇಕು. ಆವಾಗ ಎಲ್ಲವೂ ಅರಳುತ್ತದೆ. ಬುದ್ಧಿ ಅರಳುತ್ತದೆ, ಭಾವ ಅರಳುತ್ತದೆ, ಸುತ್ತಮುತ್ತಲಿರುವಂತಹ ಕಾರ್ಯಕ್ಷೇತ್ರ ವಿಸ್ತಾರವಾಗ್ತದೆ. ಹೃದಯದ ಪ್ರೇಮ ಬಸವಣ್ಣನವರು ಮಾಡಿದ್ದೇ. ಬಸವಣ್ಣನವರು ಬಹಳ ದೊಡ್ಡ ಸಂತರು, ಜ್ಞಾನಿಗಳು, ಅನುಭಾವಿಗಳು. ಅವರು ಏನು ಮಾಡಿದರು? ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಅವರು ಆಡಿದವರಲ್ಲ. ಆದರೆ ಒಂದು 2 ಕೆಲಸ ಬಹಳ ಸುಂದರವಾದ ಕೆಲಸ ಮಾಡಿದರು. ಯಾರು ಹಚ್ಚಿದು ಬಂದರೋ ಅಂಥವರಿಗೆ ತಲೆ ಬಾಗಿಸಿ ಕೈ ಮುಗಿದು ಒಂದು ತುತ್ತ ಅನ್ನ ಕೊಟ್ಟರು. ಯಾರು ಮನಸ್ಸು ಸ್ವಲ್ಪ ಕತ್ತಲೆ ಯಾವ ಮನಸ್ಸಿನಲ್ಲಿ ಒಂದಿಷ್ಟು ಹರವಿತ್ತು, ಅಂಥ ಮನಸ್ಸಿನಲ್ಲಿ ಒಂದು ಅನುಭವದ ಜ್ಯೋತಿಯನ್ನು ಹೊತ್ತಿಸಿದರು. 2 ಅತ್ಯಂತ ಪವಿತ್ರವಾದ ಕಾರ್ಯಗಳನ್ನು ಬಸವಣ್ಣನವರು ಮಾಡಿದರು. ಆದ್ದರಿಂದಲೇ ಬಸವಣ್ಣನವರಿಗೆ ನಾವು ಮಹಾತ್ಮ ಬಸವಣ್ಣ ಅಂತ ಕರೆಯೋದು. ಎಂಥ ಅದ್ಭುತ ಸಂದೇಶ! ನಾವು ಮಾಡಬೇಕಾದದ್ದು ಅದನ್ನೇ. ನಮ್ಮ ತಲೆಯೊಳಗಿರುವಂತಹ ಜ್ಯೋತಿಯನ್ನು ಇನ್ನೊಂದು ತಲೆಗೆ ವರ್ಗಾಯಿಸೋದು, ಸುಮ್ಮನೆ ಹಚ್ಚೋದು. ಆ ಬಳಿಕ ನಮ್ಮ ಹತ್ತಿರ ಇರುವಂತಹ ಒಂದು ತುತ್ತು ಅನ್ನವನ್ನು ಇನ್ನೊಬ್ಬರಿಗೆ ಕೊಡೋದು. ಇದಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮ ಅಂದರೆ ಇಷ್ಟೆಲ್ಲ ಧರ್ಮಗಳು ಜಗತ್ತಿನಾಗ ಅದಾವಲ್ಲ, ಅವಕ್ಕೆಲ್ಲ ಧರ್ಮ ಅಂತ ಅನ್ನೋದಕ್ಕಿಂತ ಇವು 2ಕ್ಕೆ ಧರ್ಮ ಅಂತ ಹೇಳಬೇಕು. ಜ್ಞಾನದ ವಿತರಣ, ಅನ್ನದ ವಿತರಣ 2 ಮಾಡಬೇಕು. ಈ ಶಾಲೆ ಮಾಡ್ತಾ ಇರೋದು ಒಂದು ಜ್ಞಾನದ ವಿತರಣವನ್ನು ಮಾಡ್ತಾರೆ. ನೋಡಬೇಕು ಎಲ್ಲೆಲ್ಲಿಂದ ಮಕ್ಕಳು ಬರ್ತಾರೆ. ತಮ್ಮ ಸಮೀಪದ ಶಾಲೆಗಳನ್ನು ಬಿಟ್ಟು ಇಷ್ಟು ದೂರ ಬರ್ತಾರೆ. ಚೇತನ ಅಂದ್ರೆ ಚೇತನ, ಅಷ್ಟು ಹೆಸರನ್ನ ಮಾಡಿ. ಮತ್ತೆ ಇಲ್ಲಿ ಕೆಲಸ ಮಾಡುವಂಥವ್ರು ಅಂಥವರು ಶರಣ ಭಾವಿಗಳು, ಶರಣ ಜೀವಿಗಳು, ಅಷ್ಟೇ ಸದ್ಭಾವಿಗಳು. ಅವರು ಅದಕ್ಕೆ ಸಮರ್ಪಣ ಆಗಿದ್ದಾರೆ. ಇಷ್ಟು ಸಮರ್ಪಣ ಭಾವದಿಂದ ಮಕ್ಕಳ ಏಳಿಗೆಯನ್ನು ಬಯಸೋದರೊಂದಿಗೆ ದೇಶದ ಹಿತವನ್ನು ಬಯಸುವಂಥ ಅದ್ಭುತ ಕೆಲಸನ್ನ ನಾನಿಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದೆ. ಇಂಥ ಶಾಲೆಗೆ ತಾವೆಲ್ಲ ತಮ್ಮ ಮಕ್ಕಳನ್ನು ಕಲಿಸಬೇಕು. ಇಲ್ಲಿ ಏನು ಕಲಿಸ್ತಾರಂದ್ರೆ ಬದುಕೋದನ್ನ ಕಲಿಸ್ತಾರೆ. ಹೇಗೆ ವ್ಯವಹರಿಸಬೇಕು, ವಾಣಿಜ್ಯ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡಬೇಕು, ಅದನ್ನು ಬಹಳ ಸುಂದರವಾಗಿ ಇಲ್ಲಿ ಕಲಿಸಿಕೊಡ್ತಾರೆ. ಆ ಜ್ಞಾನದೊಂದಿಗೆ ಪ್ರೊಫೆಸರ್ ಹೊರಟ್ಟಿಯವರು ಒಂದು ಮಾತು ಹೇಳಿದರು, ಬಹಳ ಚಲೋ ಹೇಳಿದರು. ಬರೇ ಇಷ್ಟ ಆಗಬಾರದು, ಒಂದಿಷ್ಟು ಎದಿನೂ ಚೆನ್ನಾಗಿರಬೇಕು. ನಾವು ಜಗತ್ತನ್ನು ಪ್ರೀತಿಸಬೇಕು, ನಾವು ಸುತ್ತಲಿರುವ ಸಮಾಜವನ್ನು ಪ್ರೀತಿಸಬೇಕು. ಅದರೊಂದಿಗೆ ನಮ್ಮ ಗಳಿಕೆಯಾಗಬೇಕು, ನಮ್ಮ ಗಳಿಕೆ ಅದಕ್ಕೆ ಬಳಕೆಯಾಗಬೇಕು ಅನ್ನುವ ಸುಂದರ ಮಾತನ್ನು ಅವರು ಆಡಿದರು. ಅಂಥದ್ದು ಮಾಡಬೇಕು. ಮನುಷ್ಯ ಎಷ್ಟು ಒಳ್ಳೆಯ ಕೆಲಸನ್ನ ಮಾಡಬೇಕು. ಯಾವುದು ಅಸಾಧ್ಯ ಇದೆ, ಯಾವುದು ಅಸಾಧ್ಯ ಮನುಷ್ಯನಿಗೆ.
ಅಕ್ಕ ಮಹಾದೇವಿ ಹೇಳ್ತಾಳೆ, ನೆಲದ ಮರೆಯ ನಿಧಾನ, ಫಲದ ಮರೆಯ ರುಚಿ, ಶಿಲೆಯ ಮರೆಯ ಹೇಮ. ಏನು ಸುಂದರ ಮಾತುಗಳನ್ನು ಆಡ್ತಾರೆ. ಸಂಪತ್ತದ, ಇಲ್ಲಿ ನೆಲದಲ್ಲಿ ಸಂಪತ್ತದೆ, ನೆಲದಲ್ಲಿ ಸಂಪತ್ತದೆ, ಅದನ್ನು ತೆಗೆಯುವ ಮನಸ್ಸ ಇರಬೇಕಷ್ಟೇ. ನೆಲದಲ್ಲಿ ಬೇಕಾದಷ್ಟದೆ, ನಮ್ಮನ್ನ ಪೋಷಿಸುವಷ್ಟು ಅನ್ನ ನೆಲದಲ್ಲಿ ಅದ, ಇದ ಮಣ್ಣಿನೊಳಗದ. ನಾವು ಪ್ರೀತಿಸುವಂಥ ಆ ರಸವನ್ನ ಕೊಡುವಂಥ ಹಣ್ಣುಗಳು ಈ ನೆಲದಲ್ಲಿಯೇ ಅದಾವ. ಇಷ್ಟೆಲ್ಲ ಸುಂದರ ಪುಷ್ಪಗಳೆಲ್ಲ ನೆಲದಲ್ಲಿ ಅದಾವ. ಮನುಷ್ಯನಿಗೆ ಏನೇನು ಬೇಕೋ ಎಲ್ಲವೂ ನೆಲದಿಂದಲೇ ಬರುತ್ತದೆ. ಅದರ ನೆಲ ನೋಡಿದರೆ ಅಲ್ಲಿ ಏನೂ ಕಾಣೋದೇ ಇಲ್ಲ. ಅದನ್ನ ಗೊತ್ತು ಮಾಡಿಕೊಳ್ಳುವಂಥ ಒಬ್ಬ ಒಕ್ಕಲಿಗಬೇಕಾಗ್ತದೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಳಗೆ ಒಬ್ಬ ವಿಜ್ಞಾನಿ ಇರಬಹುದು, ಒಬ್ಬ ಶ್ರೇಷ್ಠ ಕವಿ ಇರಬಹುದು, ಇನ್ನೊಬ್ಬ ಒಳ್ಳೆಯ ಧುರೀಣ ಇರಬಹುದು. ಏನೇನೋ ಒಬ್ಬೊಬ್ಬ ಹುದುಗಿಕೊಂಡಿರ್ತಾನೆ. ಅದನ್ನು ಹೊರಗೆ ಹಾಕುವಂತಹ ಸಾಮರ್ಥ್ಯ ಉಳ್ಳವರಿಗೆ ಶಿಕ್ಷಕರು ಅಂತ ಕರೆಯೋದು. ಅವರು ಏನು ಮಾಡ್ತಾರೆ ಗೊತ್ತು ಹಿಡಿತಾರೆ. ಈ ಹೃದಯದಾಗ ಏನು ಹುದುಗಿಯದ ಕಾಣಿಸೋದಿಲ್ಲದ, ಅದು ಗೊತ್ತಾಗದೆ ಇದ್ರೆ ಅದು ನಮ್ಮನ್ನ ಪೋಷಿಸೋದು ಇಲ್ಲ. ನೆಲ ಇದೆ, ನೆಲದ ಮೇಲೆ 1000 ವರ್ಷ ಬದುಕಿರಬಹುದು, ಆದರೆ ನೆಲದಲ್ಲಿ ಹಿಂಗದ ಅಂತ ಗೊತ್ತಾಗದೆ ಇದ್ರೆ ನಾವೆಲ್ಲ ಬಡವರಾಗಿಯೇ ಉಳಿಯೋದು. ನೆಲದ ಮರೆಯ ನಿಧಾನ, ಒಂದೇನೋ ಸಣ್ಣ ಕಥೆ ಹೇಳ್ತಿರ್ತಾರೆ, ಎಷ್ಟು ಚೆನ್ನಾಗಿ. ನೆಲದ ಮರೆಯ ನಿಧಾನ, ಅಲ್ಲೇ ಅದ ಸಂಪತ್ತು, ಆದರೆ ಗೊತ್ತಾಗದೆ ಇದ್ರೆ ಭಿಕ್ಷುಕರಾಗಿ ಬದುಕ್ತೇವೆ ಜಗತ್ನಾಗ. ಒಂದು ಕಥೆ, ಸುಮ್ಮನೆ ಸಣ್ಣದೊಂದು ಕಥೆ. ಒಬ್ಬ ಭಿಕ್ಷುಕ ಇದ್ದ. ಇದ ಎಂಥ ಉಣಕಲದಂಥ ಊರ. ಆತನ ವಯಸ್ಸು ಸುಮಾರು 65-70ರವರೆಗೆ. ಇಡೀ ಜೀವನದ ತುಂಬ ಆತ ಏನನ್ನೂ ಮಾಡಲಿಲ್ಲ, ಭಿಕ್ಷೆ ಬೇಡ್ತಾ ಇತ್ತು. ಆದ್ರೆ ಭಿಕ್ಷೆಯಿಂದ ಹೊಟ್ಟೆ ತುಂಬೋದು ಎಷ್ಟರ ಮಟ್ಟಿಗೆ ಸಾಧ್ಯ ನಿಮಗೆ ಗೊತ್ತದೆ. ಎಂಥ ಭಿಕ್ಷೆಯನ್ನು ನಾವೆಲ್ಲ ಹಾಕ್ತೇವೆ. ಅದನ್ನು ಉಂಡು ಅಷ್ಟೇ ಸಂತೋಷ ಪಟ್ಟು ಆ ಮನುಷ್ಯ ಇದ್ದ. ಆದರೆ ಹೊಟ್ಟೆ ತುಂಬಲಿಲ್ಲ, ಇರಲಿಕ್ಕೆ ಒಂದು ಮನೆ ಇರಲಿಲ್ಲ, ಹೊದಿಲಿಕ್ಕೆ ಒಂದು ಬಟ್ಟೆ ಸರಿಯಾಗಿ ಇರಲಿಲ್ಲ. 65 ವರ್ಷ ಬಾಳಿ ಬದುಕಿದ್ದ ಮನುಷ್ಯ ಅದೊಂದು ಸಣ್ಣ ಗುಡಿಸಲ, ಆ ಗುಡಿಸಲದಲ್ಲಿ ಆತ ವಾಸ ಮಾಡಿದ್ದ. ಒಂದು ಹರಕ ಚಾಪೆ, ಅದರ ಮೇಲೆ ಮಲಗ್ತಾ ಇದ್ದ. ದಿನಾಲೂ ಅದೇ ಊರಲ್ಲಿ ಭಿಕ್ಷಾ ಬೇಡೋದರಿಂದ ಆತನ ಪರಿಚಯ ಪ್ರತಿ ಮನೆಗೆ ಆಗಿತ್ತು. ಅವ ಊರಿನವ ಆಗಿದ್ದ, ಭಿಕ್ಷುಕ ಒಬ್ಬನೇ ಇದ್ದ, ಊರಿನವನಾಗಿದ್ದ. ಅವನಿಗೆ ಹೋದಲ್ಲೆಲ್ಲ ಒಂದು ತುತ್ತ ಅನ್ನ ಕೊಡ್ತಿದ್ರು, ಒಂದು ಗುಟಕ ನೀರ ಕೊಡ್ತಿದ್ರು. ಅದೇ ಊರ ಸಮೀಪದಲ್ಲಿ ಒಂದು ಚಾಪೆ ಅವನಿಗೆ ನಿದ್ರೆ ಕೊಡ್ತು. ಇಷ್ಟು ಬಿಟ್ಟರೆ ಅವನ ಹತ್ತಿರ ಏನಿರಲಿಲ್ಲ. ಎಲ್ಲರೂ ಅವನ ಬಗ್ಗೆ ಅನುಕಂಪ. ಒಂದು ದಿವಸ ಅದೇನು ಗುಡಿಸಲದಲ್ಲಿ ಮಲಗಿದ್ದ, ಹಾಸಿಗೆ ಮೇಲೆ ಒಂದು ಚಾಪೆ ಮೇಲೆ ಮಲಗಿದ್ದ, ಬಾಗಿಲ ಮುಚ್ಚಿತ್ತು, ಒಳಗೆ ಮಲಗಿದ್ದ. ದಿನಾಲೂ ಬೆಳಿಗ್ಗೆ ಎದ್ದು ಊರಲ್ಲಿ ಹೋಗ್ತಿದ್ದ. ಸುಮಾರು 10 ಗಂಟೆಗೆ ಹೋಗ್ತಿದ್ದ. ಊರವ್ರಿಗೆಲ್ಲ ಅವ ಪರಿಚಯ, ಎಲ್ಲರೂ ದಾರಿ ಕಾಯ್ತಿದ್ರು. ಮುದುಕ ಬರ್ತಾನ, ಏನ್ರೆ ಕೊಡಬೇಕು ಅಂತ. ಆ ದಿವಸ 10 ಆಯ್ತು, ಯಾರು ಬರಲಿಲ್ಲ. 11 ಆಯ್ತು, ಭಿಕ್ಷುಕ ಬರಲಿಲ್ಲ. ಆಶ್ಚರ್ಯ ಆಯ್ತು ಊರಿನವರಿಗೆ. ಒಬ್ಬ ಹೋಗಿ ನೋಡ್ತಾನೆ, ಹಿಂಗ ಬಾಗಿಲ ಮುಚ್ಚಿತ್ತು. ಊರವ್ರಿಗೆ ಹೇಳ್ದ, ಹಿರಿಯರು ಬಂದು ಬಾಗಿಲ ತೆಗೆದರು. ಒಳಗೆ ಮುದುಕ ಮಲಗಿದ್ದ, ಮಲಗದಲ್ಲೇ ಪ್ರಾಣ ಬಿಟ್ಟಿದ್ದ. ಏನೇನು ಇರಲಿಲ್ಲ, ಪ್ರಾಣ ಬಿಟ್ಟಿತ್ತು. ಊರವರೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದರು. ಈ ಗುಡಿಸಲದಾಗ ಈ ಮುದುಕ 50-60 ವರ್ಷ ಬಾಳಿ ಬದುಕ್ಯಾನ. ಈ ಗುಡಿಸಲ ನಾವು ಯಾರು ಬಳಸೋದು ಬೇಡ. ಇಲ್ಲದೇ ಇದ್ರೆ ಇದನ್ನ ಯಾರು ಬಳಸ್ತೇವೆ. ಹಂಗ ನಾವು ಭಿಕ್ಷುಕರಾಗೋ ಪ್ರಸಂಗ ಬಂದಿತ್ತು. ಆತನ ದೇಹವನ್ನ ಇಲ್ಲೇ ಇಟ್ಟು ಇಲ್ಲಿಯೇ ದಫನ ಮಾಡಬೇಕು, ಇಲ್ಲಿ ಮುಗಿಸಿ ಬಿಡಬೇಕು, ಇದನ್ನ ಮುಚ್ಚಿ ಬಿಡಬೇಕು ಅಂತ ಅವರು ನಿರ್ಣಯ ತಗೊಂಡ್ರು. ಗುಡಿಸಲ ತೆಗೆದರು, ಹಟ್ಟಿದರು. ಬಹಳ ಅಲ್ಲ, 6 ಇಂಚ ಹಟ್ಟೋದ್ರೊಳಗೆ ಕೆಳಗೊಂದು ದೊಡ್ಡ ಪೆಟ್ಟಿಗೆ ಸಿಕ್ತು. ಕಬ್ಬಿಣದ ಪೆಟ್ಟಿಗೆ. ಒಳಗೆ ತೆಗೆದು ನೋಡ್ತಾರೆ, ಬಂಗಾರದ ನಾಣ್ಯಗಳು. ಎಲ್ಲಿ ಚಾಪೆ ಹಾಸ್ತಾ ಇದ್ದ ಅದರ ಕೆಳಗೆ 6 ಇಂಚಿನ ಕೆಳಗೆ ಅದ್ಭುತ ಸಂಪತ್ತ ತುಂಬಿತ್ತು. ಆದ್ರೆ ಏನ್ ಮಾಡೋದು, ಮ್ಯಾಲ ಭಿಕ್ಷುಕ ಭಿಕ್ಷಾ ಪಾತ್ರೆ ಇಟ್ಟಿದ್ದ.
ಕೆಳಗೆ ಸಂಪತ್ತ ಅಡಗಿತ್ತು ಗೊತ್ತಾಗಲಾರದಕ್ಕೆ ಭಿಕ್ಷುಕನಾಗಿ ಬಾಳಿದ. ಭಿಕ್ಷುಕನಾಗಿತ್ತು. ಇರ್ಲಿಲ್ಲ ಅಂತಲ್ಲ, ಸಂಪತ್ತು ಎಲ್ಲ ಇತ್ತು. ಅಕಸ್ಮಾತ್ ಆ ಸಂಪತ್ತು ಅವನಿಗೆ ಗೊತ್ತಾಗಿತ್ತು ಅಂದ್ರೆ ಆ ನಾಡಿನಲ್ಲಿ ಅತ್ಯಂತ ಶ್ರೀಮಂತನಾಗ್ತಾ ಇದ್ದ. ಆದ್ರೆ ಏನ್ ಮಾಡೋದು, ಎಲ್ಲ ಜೀವನವನ್ನ ಭಿಕ್ಷಾ ಪಾತ್ರ ಹಿಡ್ಕೊಂಡು ಬೇಡ್ತಾನೆ ಇದ್ದ. ನಮ್ಮದು ಭಾರತೀಯರ ಪರಿಸ್ಥಿತಿ ಹಿಂಗಾಗಿ ನೆಲದಲ್ಲಿ ಎಲ್ಲ ಸಂಪತ್ತ ತುಂಬಿದ. ನಮ್ಮ ಮಕ್ಕಳಲ್ಲಿ ಶ್ರೇಷ್ಠ ಜ್ಞಾನಿಗಳು ತುಂಬ್ಯಾರ, ವಿಜ್ಞಾನಿಗಳು ತುಂಬ್ಯಾರ. ಆದ್ರೆ ಏನು ಮಾಡೋದು, ಇದನ್ನ ಅದೇ ಅಂತ ಗೊತ್ತು ಮಾಡಿಕೊಳ್ಳುವವರು ಇಲ್ಲ, ಇದನ್ನು ಹೊರಗೆ ತೆಗೆಯುವವರು ಇಲ್ಲ. ಆದ್ದರಿಂದ ನಾವು ಭಾರತೀಯರು ಯಾವಾಗಲೂ ಅಮೆರಿಕದ ಕಡೆ ನೋಡ್ತೇವೆ, ಚೀನಾದ ಕಡೆ ನೋಡ್ತೇವೆ, ಜಪಾನ್ ಕಡೆ ನೋಡ್ತೇವೆ. ಆದರೆ ನಮ್ಮ ಕಾಲ ಕೆಳಗಿರುವಂತಹ ಈ ಭೂಮಿ ಅತ್ಯಂತ ಸಂಪತ್ತು ಭರಿತ. ಈ ಮಣ್ಣ ಎಷ್ಟು ಶ್ರೀಮಂತ ಮಣ್ಣ ಇದೆ, ಎಷ್ಟು ಮಳೆಗಳ ಬೀಳ್ತದೆ ಇಲ್ಲಿ, ಎಷ್ಟು ಒಳಗಡೆ ಹರಿತಾವ, ದುಡಿಯುವಂತ ಜನ ಎಷ್ಟದಾರ, ಅತ್ಯಂತ ಬುದ್ಧಿವಂತ ಜನರು ಅದಾರ. ಇಷ್ಟೆಲ್ಲ ಇದ್ದರೂ ಸಹಿತ ನಾವು ಭಿಕ್ಷುಕರಂತೆ ಬದುಕ್ತಾ ಇದ್ದೇವಲ್ಲ ಭಾರತ ದೇಶದಲ್ಲಿ. ಅದಕ್ಕೆ ಕೈ ಒಡ್ತಾನೆ ಅದೇವಿ ನಾವು. ಎಷ್ಟು ವರ್ಷ ಕೈ ಒಟ್ಟುವುದು, ಎಷ್ಟು ವರ್ಷ, 60 ವರ್ಷ ಆಯ್ತು, 65 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು, ಇನ್ನ ಭಿಕ್ಷಾ ಬೇಡೋದು ಬಿಡ್ಲಿಲ್ಲದ. ಲಕ್ಷ ಬಂತು, ಭಿಕ್ಷೆ ತಪ್ಪಲಿಲ್ಲದ. ಬೇಕಾದಷ್ಟು ಸಂಪತ್ತ ಬಂತು, ಆದ್ರೆ ಇನ್ನಷ್ಟು ಬೇಕನ್ನುವ ಭಾವ ಉಳಿತಲ್ಲ. ಇದೇ ತೋರಿಸ್ತದ ನಾವು ಬಡವರಾಗಿರುವುದೇವಿ ಭಾರತ ದೇಶದಲ್ಲಿ. ಶ್ರೀಮಂತ ಭಾರತದಲ್ಲಿ ಬಡ ಜನಾಂಗ ಬದುಕಿದರು. ಶ್ರೀಮಂತ ಭಾರತ ಈ ಮಾತನ್ನ ಹೇಳಿದವರು ಪರದೇಶದವರು. ಭಾರತೀಯರು ನೀವು ಭಾರಿ ಶ್ರೀಮಂತ, ನಮ್ಮಲ್ಲಿ ಯಾಕೆ ಬರ್ತೀರಿ ಭಿಕ್ಷಾ ಬೇಡೋದಕ್ಕೆ, ಸಾಲ ಮಾಡೋದಕ್ಕೆ ನಮ್ಮ ಹತ್ತಿರ ಯಾಕೆ ಬರ್ತೀರಿ? ನಿಮ್ಮ ದೇಶದಷ್ಟು ನಮ್ಮ ದೇಶ ದೊಡ್ಡದಲ್ಲ, ನಿಮ್ಮ ದೇಶದಷ್ಟು ನಾವು ಶ್ರೀಮಂತರಲ್ಲ, ನಮ್ಮಲ್ಲಿ ಬಹಳ ಬೆಳೆಯೋದಿಲ್ಲ. ಆದ್ದರಿಂದಲೇ ಸುಮ್ಮನೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಸಂಶೋಧನೆ ಮಾಡಿ ನಿಮ್ಮ ದೇಶಕ್ಕೆ ಒಂದ್ ದಿವಸ ಬಂದೇವಿ, ವ್ಯಾಪಾರ ಮಾಡಕ್ಕೆ ಬಂದೇವಿ. ನಮಗನಿಸ್ತೀವಿ ಜನರಿಗೆ ಇಷ್ಟು ದೊಡ್ಡ ದೇಶ, ಸುಂದರ ದೇಶ, ಆದ್ರೆ ಪಾಪ ಇವ್ರಿಗೆ ಗೊತ್ತಿಲ್ಲ ಅಂತ ನಾವು 100-200 ವರ್ಷ ಉಳ್ಕೊಂಡೇವಿ. ಆದರೆ ಭಾರತೀಯರು ಇನ್ನೂ ಭಿಕ್ಷುಕರಾಗಿ ಬದುಕ್ತಾ ಇದ್ದೇವೆ ವಿನಃ ನಾವು ಶ್ರೀಮಂತರಂತ ಭಾವನಾ ಬರ್ತಾ ಇಲ್ಲ. ಇಲ್ಲದೆ ಇದರ ಕರಪ್ಷನ್ ಇಷ್ಟು ಬೆಳೀತಿತ್ತೆ ಹೇಳಿ. 2 ಲಕ್ಷ ಕೋಟಿ ಇದ್ದರೂ ಸಹಿತ ಒಂದು ಆನಂದವಾಗಿ ಬದುಕಲಿಕ್ಕೆ ನಮಗಾಗೋದಿಲ್ಲ. ಅದ ಬಳಿಕ ನಾವ್ ಹೆಂಗೆ ಶ್ರೀಮಂತರು ಭಾರತೀಯರು ಹೇಳಿ? ಮತ್ತೆ ಶ್ರೀಮಂತರಲ್ಲ ಅಂತಲ್ಲ, ನಮ್ಮಷ್ಟು ಶ್ರೀಮಂತರು ಯಾರ್ಯಾರು ಇಲ್ಲ. ಹಳ್ಳಿಯ ಜನರ ಹತ್ತಿರ ಹೋಗ್ರಿ, ಏನೇನು ಇಲ್ಲ, ಮೈ ಮೇಲೆ ಚಲೋ ಬಟ್ಟೆ ಹಾಕುವುದಿಲ್ಲ ಜನ, ಇರ್ಲಿಕ್ಕೆ ದೊಡ್ಡ ಮಹಲ್ಗಳಿಲ್ಲ. ಮುಂಬೈ ಪಟ್ಟಣಕ್ಕೆ ಹೋಗ್ರಿ, ಎಂತೆಂಥ ಮಹಲ್ಗಳ ಎತ್ತರದ, ಎಷ್ಟು ಎತ್ತರ, ಒಬ್ಬೊಬ್ಬರು ಬದುಕುವುದಕ್ಕೆ ಅಷ್ಟಷ್ಟು ಮಹಲ್ಗಳದಾವಲ್ಲೇ. ಒಬ್ಬ ಮನುಷ್ಯನ ಬಿಲ್ಡಿಂಗ್ ನೋಡ್ಲಿಕ್ಕೆ 500 ಜನ ಕೆಲಸ ಮಾಡ್ತಾರೆ, ಹೆಂಗಿರ್ಬೇಕು. ಆದ್ರೆ ಆ ಮನುಷ್ಯ ಅದ್ರಾಗಿಲ್ಲ, ಹೊರಗೆ ಅದಾನ. ಯಾಕೆ? ಅದು ಏರ್ಗೊಡೋದಿಲ್ಲ. ಹಳ್ಳಿಯ ಜನ ಹಾಗಲ್ಲ, ಎಷ್ಟು ಮಸ್ತಾಗಿ ಹಾಡಿಕೊಂಡಿರ್ತಾರೆ. ಅರ್ಧ ಊಟ ಮಾಡ್ತಾರೆ, ಇಲ್ವೇ ರೊಟ್ಟಿ ಒಂದಿಷ್ಟು ಪಲ್ಯ ತಿಂತಾರ, ಹಾಡ್ಕೋತ ಕೆಲಸಕ್ಕೆ ಹೋಗ್ತಾರೆ. ಒಬ್ಬರೇ ಶ್ರೀಮಂತ ಹಾಡ್ಕೋತ ಹೋಗಿತ್ತು ಎಲ್ಲಾದರೂ ನೋಡಿಲ್ಲ. ಎಲ್ಲದ ಅದರರ್ಥ ಶ್ರೀಮಂತರೆಲ್ಲ ಹಂಗಂತಲ್ಲ, ಒಳಗೆ ಬಡತನ ಇದ್ದವ್ರು ಹಾಗೆ. ಎಷ್ಟು ಜನ ಇಲ್ಲ ಹೇಳಿ? ಲಕ್ಷಾಂತರ ಜನ ಈ ದೇಶದಲ್ಲಿ ಶ್ರೀಮಂತರದಾರ, ಮಸ್ತಾಗಿನ ನಕ್ಕೋತ ಅದಾರ ಕೆಲವರು. ಅವರೆಲ್ಲ ಶ್ರೀಮಂತರೇ, ನಿಜವಾದ ಶ್ರೀಮಂತರೇ. ಎಂಥೆಂಥ ಮಹಾನುಭಾವರು. ಅಮೆರಿಕ ದೇಶದಾಗ ಒಂದು ಸಣ್ಣ ಘಟನಾ, ಫೋರ್ಡ್ ಅಂತ ಆಗಿ ಹೋದ್ರು. ಫೋರ್ಡ್ ಅಂತ ಆಗಿ ಹೋದ್ರು. ಅವರು ಈ ವಾಹನಗಳದಾವಲ್ಲ, ಮೋಟರ್ ಇದನ್ನ ತೆಗೆದಿದ್ರು, ಅದನ್ನು ಸಂಶೋಧನೆ ಮಾಡಿ ಅದನ್ನ ಜಗತ್ತಿಗೆಲ್ಲ ಕೊಡಬೇಕು ಅಂತ ಹೊರಟವರು. ಫೋರ್ಡ್ ಇಂಡಸ್ಟ್ರಿ ಪ್ರಾರಂಭ ಮಾಡಿದವರು. ಅವರು ಆಗಿನ ಕಾಲದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಭಾರಿ ಶ್ರೀಮಂತ ಅಮೇರಿಕನ್. ಅವರು ಒಂದು ದಿವಸ ಅವರು ಸೆಕ್ರೆಟರಿ ಆಫೀಸಿಗೆ ಬರ್ತಾರೆ.
ಸೆಕ್ರೆಟರಿ ಇರ್ತಾನೆ, ಆಫೀಸ್ದಾಗ ಅವ್ರು ನೋಡ್ತಾರೆ, ಮಹಾನುಭಾವರೇ ಇಂದು ದೊಡ್ಡ ಮೀಟಿಂಗ್, ಅಮೆರಿಕ ದೇಶದ ಎಲ್ಲ ವ್ಯಾಪಾರಿಗಳು ಬರ್ತಾರೆ, ಉದ್ಯಮದಾರ ಬರ್ತಾರೆ, ತಾವು ದಯಮಾಡಿ ಈ ಬಟ್ಟೆ ತೆಗೆದು ನೀವು ಚಲೋ ಬಟ್ಟೆ ಹಾಕೊಂಡು ಬರ್ರಿ, ಈ ದೇಶದ ಅತ್ಯಂತ ಶ್ರೀಮಂತರು ನೀವು, ಈ ಹಳಿ ಅಂಗಿ ಯಾಕೆ ಹಾಕಿರಿ ಅಂತ ಕೇಳ್ದ. ಅವಾಗ ಫೋರ್ಡ್ ಹೇಳ್ತಾರೆ, ಹೆನ್ರಿ ಫೋರ್ಡ್ ಎಷ್ಟು ಚಲೋ ಮಾತು ಹೇಳ್ತಾರೆ, ನೋಡು ನಾನು ಈ ಅಂಗಿ ಹಾಕಿದ್ರು ಅಷ್ಟೇ ಅದ ಮತ್ತು ಚಲೋ ಅಂಗಿ ಹಾಕಿದ್ರು ಅಷ್ಟೇ ಅದ, ನಾನು ಹೆನ್ರಿ ಫೋರ್ಡ್ ಅಂತ ಯಾರಿಗ್ ಗೊತ್ತಿಲ್ಲ ಅಮೆರಿಕದಾಗ, ಗೊತ್ತಿದ್ದವ್ರ ಮುಂದೆ ಏನು ಹಾಕಿದ್ರೆ ಏನು ಉಪಯೋಗದ, ಸಾದಾ ಇದ್ರು ಅಷ್ಟೇ ಹಾಗಿದ್ರು ಅಷ್ಟೇ ಅಂದ್ರು. ಆ ಬಳಿಕ ಸ್ವಲ್ಪ ದಿವಸದ ನಂತರ ಇನ್ನೊಂದು ಘಟನಾ ನಡೀತು. ಅವಾಗ ಅವರು ವಿಮಾನದಿಂದ ಯುರೋಪ್ ದೇಶಕ್ಕೆ ಹೊರಟರು. ಅವಾಗಲೂ ಅದೇ ಬಟ್ಟೆ ಹಾಕಿದ್ರು, ಅದೇ ಹಳಿ ಕೋಟ ಹಾಕಿದ್ರು, ಬಹಳ ಹಳಿ ಕೋಟ. ಅವ್ರನ್ನ ನೋಡಿದ್ರೆ ಒಬ್ಬ ಸಾದಾ ಹಳ್ಳಿ ಮನುಷ್ಯ ಅನಿಸ್ತತ್ತು, ಹಂಗಿದ್ರು. ಅವಾಗ ಸೆಕ್ರೆಟರಿ ಹೇಳಿದ್ರು, ಮಹಾನುಭಾವರೇ ಅವಾಗ ಅಮೆರಿಕ ದೇಶದ ಜನರಿಗೆ ನೀವು ಗೊತ್ತಿತ್ತು, ನೀವು ಸಾದಾ ಬಟ್ಟೆ ಹಾಕಿದ್ರೆ ನಡೀತು, ಈಗ ಗೊತ್ತಿಲ್ಲದ ರಾಷ್ಟ್ರಕ್ಕೆ ಹೊರಟಿರಲ್ಲ, ಅಲ್ಲಿ ನೀವು ಚೆನ್ನಾಗಿ ನೀವು ಶ್ರೀಮಂತರು ಆ ಬಟ್ಟೆ ಹಾಕೊಂಡು ಹೋಗಬೇಕು ಅಂತ ಹೇಳಿದರು. ಅವಾಗ ಫೋರ್ಡ್ ಹೇಳಿದ್ರು, ಗೊತ್ತಾಗದ ಜನರ ಮುಂದೆ ಯಾವ್ದು ಹಾಕೊಂಡ್ರೆ ಏನು ಜನ ಶ್ರೀಮಂತರಾದ್ರೆ ಹಿಂಗಿರಬೇಕು. ಶ್ರೀಮಂತರ ಹಣ ಶ್ರೀಮಂತರಲ್ಲ, ಮನಸ್ಸ ಬಹಳ ಶ್ರೀಮಂತ. ನನಗೆ ಗೊತ್ತದೆ, ಐ ಆಮ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಹೋಲ್ ವರ್ಲ್ಡ್, ಐ ನೋ ಇಟ್, ಐ ಆಮ್ ವೆರಿ ಸರ್ಟನ್ ಅಬೌಟ್ ಇಟ್. ದೆನ್ ವೆರ್ ಇಸ್ ದ ಕ್ವೆಶ್ಚನ್ ಆಫ್ ಶೋಯಿಂಗ್ ಇಟ್ ಆಫ್? ಎಲ್ಲಿ ಚಲೋ ಮಾತು ಹೇಳಿದ್ರು, ನನಗೆ ಗೊತ್ತದ ನಾ ಶ್ರೀಮಂತ ಅಂತ, ಆದ ಬಳಿಕ ಮುಗಿತಲ್ಲ. ಬಟ್ಟೆ ಮೂಲಕ ತೋರಿಸೋದಾಗಲಿ, ವಸ್ತುಗಳ ಮೂಲಕ ತೋರಿಸೋದಾಗಲಿ, ಇದೆಲ್ಲಿ ಅವಕಾಶ? ಇಂಥವರು ಶ್ರೀಮಂತರು ನಮ್ಮಲ್ಲೂ ಹಂಗೆ ಜನ ಅದಾರ, ಬೇಕಾದಷ್ಟು ಜನ ಅದಾರ. ಅಂಥ ಜನರನ್ನ ತಯಾರ ಮಾಡುವ ಶಾಲೆ ಇದು, ಶ್ರೀಮಂತರನ್ನ ತಯಾರ ಮಾಡುವ ಶಾಲೆ ಇದು. ಬಿಸಿನೆಸ್ ಸ್ಕೂಲ್ ಅಂದ್ರೆ ಏನು? ಇವರೇನು ಭಿಕ್ಷುಕರಾಗೋದಿಲ್ಲ, ಇವರೆಲ್ಲ ಒಳ್ಳೆಯ ಜೀವನವನ್ನ ಸಾಗಿಸುವ ಸಾಮರ್ಥ್ಯ ಹೊಂದುತ್ತಾರೆ. ಅಂಥ ಶಾಲೆ ಇದು ಶ್ರೀಮಂತರನ್ನ ತಯಾರ ಮಾಡ್ತದೆ. ಈ ಶ್ರೀಮಂತರು ಹೆಂಗಾಗಬೇಕು ಅಂದ್ರೆ, ಇವರು ಎಲ್ಲಿ ಹೋಗ್ತಾರ ಸುತ್ತಲಿರುವ ಜನ ಶ್ರೀಮಂತರಾಗಬೇಕು, ಹಂಗೆ ಈ ಜನ ಬರುತ್ತದೆ, ಹಾಗೆ ಬರುತ್ತದೆ. ಪರದೇಶದಲ್ಲಿ ಒಬ್ಬ ಮಹಾನುಭಾವ ಹೇಳ್ತಾನೆ, ಹಿ ಈಸ್ ದ ಗ್ರೇಟ್ ಇನ್ ಹೂಸ್ ಪ್ರೆಸೆನ್ಸ್ everyone feels to be great. ಅವಾಸ ದೊಡ್ಡವ, ಯಾರ ಹತ್ತಿರ ಹೋದರೆ ಹೋದವರಿಗೆ ಅನಿಸ್ತದ ನಾವು ದೊಡ್ಡವರು ಅಂತ, ಅಂಥವ ಬಹಳ ದೊಡ್ಡ ವ್ಯಕ್ತಿ. ಹಾಗ ಶ್ರೀಮಂತರಂದ್ರೆ ಎಂಥವ್ರು, ಅವ್ರ ಸಮೀಪಕ್ಕೆ ಯಾರು ಹೋಗ್ತಾರೆ ನಾವು ಬಡವರು ಅಂತ ಅನಿಸಬಾರದು, ಅಂಥವರೇ ಶ್ರೀಮಂತರು, ಅಂಥವರು ಶ್ರೀಮಂತರು. ಅಂಥ ಸಂಪತ್ತು ಭರಿತ ಜೀವನವನ್ನ ಸಾಗಿಸುವಂತ ಕಲೆಯನ್ನು ಸಹಿತ ಈ ಶಾಲೆ ಕಲಿಸಿಕೊಡ್ತದೆ. ಕಲಿಸಲಿ ಅಂತ ನಾವೆಲ್ಲ ಬಯಸೋಣ. ನಮ್ಮ ಮಕ್ಕಳು ದೊಡ್ಡವರಾಗಬೇಕು, ಇದು ದೊಡ್ಡದಲ್ಲ. ನಮ್ಮ ಮಕ್ಕಳು ನಿಜವಾಗಿಯೂ ದೊಡ್ಡವರಾಗಬೇಕು, ಇದು ಬಹಳ ಮಹತ್ವ. ನಿಜವಾಗಿಯೂ ದೊಡ್ಡವರಾಗಬೇಕು, ಹೃದಯದ ದೊಡ್ಡವರಾಗಬೇಕು. ಶೇಕ್ಸ್ಪಿಯರ್ ಒಂದು ಸುಂದರ ಮಾತು ಹೇಳ್ತಾನೆ. ಆತ ಶ್ರೀಮಂತ ಅಲ್ಲ, ಒಬ್ಬ ಸಾಮಾನ್ಯ ನಾಟಕಕಾರ. ಅವಾಗಿನ ಕಾಲಕ್ಕೆ ಆತ ಊರು ಬಿಟ್ಟದ್ದು ಸಹಿತ ಒಂದು ಹೊಟ್ಟೆ ಹಸುದು ಒಂದು ಪ್ರಾಣಿಯನ್ನ ಕಳುವು ಮಾಡಿಕೊಂಡು ಹೋದ ಮನುಷ್ಯ, ಒಂದು ಕೋಳಿ ಕಳುವು ಮಾಡ್ದವ ಅಂತ ಅವನ ಹೆಸರು. ಎಂಥ ಶೇಕ್ಸ್ಪಿಯರ್ ಹೇಳ್ತಾರೆ, ಐ ಆಮ್ ದ ರಿಚೆಸ್ಟ್ ಮ್ಯಾನ್, ಐ ಆಮ್ ದ ಕಿಂಗ್ ಆಫ್ ಆಲ್ ದ ಕಿಂಗ್ಸ್ ಆಫ್ ದ ವರ್ಲ್ಡ್. ಏನ್ ಅವನ ಮಾತು ನೋಡುದು, ಐ ಆಮ್ ದ ಕಿಂಗ್ ಆಫ್ ಆಲ್ ದ ಕಿಂಗ್ಸ್ ಆಫ್ ದ ವರ್ಲ್ಡ್ ಅಂಡ್ ಮೈ ಕಿಂಗ್ಡಮ್ ಈಸ್ ನಾಟ್ ಔಟ್ಸೈಡ್ ಮೀ, ಇಟ್ ಈಸ್ ಇನ್ಸೈಡ್ ಮೈ ಹಾರ್ಟ್. ಏನ್ ಚಂದ. My crown is not on my head, it is not made of gold and gems, it is in my heart, it is made of contentment. ನಾನೊಬ್ಬ ಭಾರಿ ರಾಜ, ರಾಜರ ರಾಜ. ಯಾಕೆ? ನನ್ನ ರಾಜ್ಯ ನನ್ನ ಎದೆಯೊಳಗದೆ. ಇನ್ನೊಬ್ಬ ರಾಜರು ತಮ್ಮ ರಾಜ್ಯವನ್ನ ಕಳ್ಕೋಬಹುದು, ನನ್ನ ರಾಜ್ಯವನ್ನ ಕದಿಯುವಂತ ಒಬ್ಬ ವ್ಯಕ್ತಿ ಜಗತ್ತಿನಾಗ ಹುಟ್ಟಾಕಿಲ್ಲ. ಯಾಕೆ? ನಾನು ಒಳಗದೆ. ನಾನು ಧರಿಸಿದಂಥ ಕಿರೀಟ ಅದು ಬಂಗಾರದ ಕಿರೀಟ ಅಲ್ಲ, ಅದು ತಲೆ ಮೇಲೆ ಇಲ್ಲ. ತಲೆ ಮೇಲಿದ್ದ ಬಂಗಾರದ ಕಿರೀಟಗಳೆಲ್ಲ ಉರುಳುತ್ತಾವ, ಆದ್ರೆ ನನ್ನ ಕಿರೀಟ ನನ್ನ ಎದೆಯೊಳಗದೆ.
ಅದು ತೃಪ್ತಿಯಿಂದ ಮಾಡಲ್ಪಟ್ಟದ, ನಾನು ಆದ್ದರಿಂದ ಶಾಶ್ವತವಾದ ರಾಜ. ಹಂಗೆ ನಮ್ಮಲ್ಲೂ ಭಾರತ ದೇಶದ ಸಂತರನ್ನ ಮಹಂತರನ್ನ ತಾವು ನೋಡಿ ಎಂಥ ಶ್ರೀಮಂತರು. ತುಕಾರಾಮ ಹೇಳ್ತಾನ, ಮೀ ಶ್ರೀಮಂತ ಅವನೇ ಶ್ರೀಮಂತ. ತುಕಾರಾಮ ಏನಿಲ್ಲದ ಮನುಷ್ಯ, ನನ್ನಷ್ಟು ಶ್ರೀಮಂತರ ಯಾರದಾರ ಈ ಜಗತ್ನ್ಯಾಗ, ನನ್ನಷ್ಟು ಶ್ರೀಮಂತರ ಯಾರದಾರ. ಎಂಥ ಜನ ಬರಬೇಕು, ಆ ಬಳಿಕ ಅವರು ಬಿಸಿನೆಸ್ ಕ್ಷೇತ್ರದಲ್ಲಿ ಇರಬೇಕು. ಹಾಗಾಯ್ತು ಅಂದ್ರೆ ಭಾರತ ದೇಶ ಅತ್ಯಂತ ಶ್ರೀಮಂತ ದೇಶವಾಗ್ತದೆ, ಭಾರಿ ದೊಡ್ಡ ಶ್ರೀಮಂತರ ದೇಶವಾಗ್ತದೆ. ಆದ್ದರಿಂದ ನಮ್ಮ ಮಕ್ಕಳು ಬಿಸ್ನೆಸ್ ಸ್ಕೂಲಿಗೆ ಹೋಗಬೇಕು. ಬಿಸಿನೆಸ್ ಅಂದ್ರೆ ಬರೇ ಅವರು ಬಿಸ್ನೆಸ್ ಮಾಡ್ತಾರಂತಲ್ಲ, ಒಂದು ಕುಟುಂಬನೂ ಒಂದು ಬಿಸ್ನೆಸ್ಸೇ, ಅದೊಂದು ಕಂಪನಿ. ಮನೆಯಲ್ಲಿ ಹೆಂಗೆ ಬದುಕಬೇಕು, ಉಳಿದವರೊಂದಿಗೆ ಹೆಂಗೆ ಬದುಕಬೇಕು, ಮನೆಯ ಸಮಸ್ಯೆಗಳನ್ನ ಹೆಂಗೆ ಪರಿಹರಿಸಬೇಕು, ಸ್ವಲ್ಪ ಹಣದೊಂದಿಗೆ ಸುಂದರ ಜೀವನ ಕಟ್ಕೋಬೇಕು ಹೇಗೆ, ಹಾಗೆ ಒಂದು ಕಂಪನಿ ನಡೆಸೋದು, ಹಾಗೆ ಒಂದು ದೇಶ ನಡೆಸೋದು, ಇದನ್ನೆಲ್ಲ ಕಲಿಸುವಂತ ಸುಂದರ ಶಾಲೆ ಇದು ಬಿಸಿನೆಸ್ ಸ್ಕೂಲ್. ಬಹಳ ಅದ್ಭುತವಾದ ಶಾಲೆ. ಇದನ್ನ ಇಲ್ಲೆಲ್ಲ ಗೆಳೆಯರೆಲ್ಲ ಕೂಡ್ಕೊಂಡು ಈ ಶಾಲೆಯನ್ನ ಆರಂಭ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಕಟ್ಟಾರೆ. ಒಂದು ವರ್ಷದಾಗ ಎಂತಹ ಸುಂದರ ಶಾಲೆಯನ್ನ ಎಲ್ಲಿ ಸಾಧ್ಯ ಹೇಳಿ? ಒಂದು ಸಣ್ಣ ಮನೆ ಕಟ್ಲಿಕ್ಕೆ ಆಗೋದಿಲ್ಲ ನಮಗೆ, ಒಂದು ಕಿಡಿಕೆ ಮಾಸಿದ್ರೆ ಒರೆಸಲಿಕ್ಕೆ ಆಗೋದಿಲ್ಲ ನಮಗೆ. ಅಂಥದ್ದು 4 ಮಂದಿ ಕೂಡ್ಕೊಂಡು 3-4 ಮಂದಿ ಕೂಡಿ ಏನು ಅದ್ಭುತ ಕಟ್ಟಾರ. ಎಷ್ಟು ಸುಂದರ ಶಾಲೆ. ಅವರಿಗಾಗಿ ಅಲ್ಲ, ನಿಮ್ಮ ಮಕ್ಕಳಿಗಾಗಿ. ಅಲ್ಲಿ ಕೂಡೋರು ನಿಮ್ಮ ಮಕ್ಕಳು, ಅದನ್ನು ಅನುಭವಿಸುವವರು ನಿಮ್ಮ ಮಕ್ಕಳು. ಅಲ್ಲಿ ಕೂತು ಕಲಿತು 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 ಈ ದೇಶವನ್ನ ಶ್ರೀಮಂತ ಮಾಡುವ ವಿದ್ಯೆಯನ್ನ ಬಳಸೋರು ನಿಮ್ಮ ಮಕ್ಕಳು. ಎಂಥ ಮಕ್ಕಳನ್ನ, ನಿರುದ್ಯೋಗಿ ಅಲ್ಲ, ಉದ್ಯೋಗಿ ಮಕ್ಕಳನ್ನು, ಇನ್ನೊಬ್ಬರ ಮೇಲೆ ಅವಲಂಬಿಸುವಂತ ಉದ್ಯೋಗ ಅಲ್ಲ, ಸ್ವತಂತ್ರವಾದ ಉದ್ಯೋಗ ಸಾಮರ್ಥ್ಯ ಕಟ್ಟಿಕೊಳ್ಳುವ ಉದ್ಯೋಗ ಸಾಮರ್ಥ್ಯ ಉಳ್ಳಂತಹ ಜನ ಬರ್ತಾರೆ. ಇಂಥ ಮಕ್ಕಳು ಇಲ್ಲಿ ತಯಾರಾಗಬೇಕು. ಸಾವಿರ ಮಕ್ಕಳು ಇಲ್ಲಿಂದ ದೂರ ದೂರ ಸಾಗಲಿ ಅಂತ ನಾವೆಲ್ಲ ಬಯಸೋಣ. ನಾವು ಹಳ್ಳಿಯ ಜನ, ನಾವೆಲ್ಲ ಉಣಕಲ್ದವರು, ಬಹಳ ಸಾದಾ ಜೀವನ ಸಾಗಿಸ್ತೇವೆ. ನಮಗೆ ಹುಬ್ಬಳ್ಳಿ ಅಷ್ಟೇ, ಧಾರವಾಡ ಅಷ್ಟೇ, ಧಾರವಾಡದವರಷ್ಟು ವಿದ್ಯೆ ಇರ್ಲಿಕ್ಕಿಲ್ಲ, ಹುಬ್ಬಳ್ಳಿಯವರಷ್ಟು ರೊಕ್ಕ ಇರ್ಲಿಕ್ಕಿಲ್ಲ. ಆದ್ರೆ ಅವ್ರಿಗಿಂತ ಮಜಾದಾಗಿ ಬದುಕ್ತಿರಲ್ಲ, ಇದಕ್ಕಿಂತ ಇನ್ನೇನು ಬೇಕು? ನಿಮ್ಮ ಮಕ್ಕಳೇ ಒಂದು ಸುಂದರವಾದಂತಹ ಒಂದು ಕೆರೆ, ಏನ್ ನೀರ, ಆಕಾಶ ಈಗ ಕೆಡಿಸಿರ್ಬೇಕು. ಆ ಮಾತು ಬೇರೆ. ಮೊದಲ ಆಕಾಶದಿಂದ ಬೀಳುವಂತಹ ಒಳ್ಳೆಯ ನೀರ, ಕುಡಿಲಿಕ್ಕೆ ಸ್ವಚ್ಛ ನೀರ, ಉಸಿರಾಡಿಸ್ಲಿಕ್ಕೆ ಸ್ವಚ್ಛ ಹವಾ, ಆ ಬಳಿಕ ಪ್ರೇಮಿಸುವಂತಹ ಸುತ್ತಮುತ್ತ ಆತ್ಮೀಯ ಜನ, ಇಷ್ಟಿದ್ರೆ ಸ್ವರ್ಗಕ್ಕೆ ಕಿಚ್ಚನಿಕ್ಕನಿದ ಸ್ವರ್ಗ. ಇನ್ಯಾವ ಸ್ವರ್ಗ? ಎಷ್ಟು ಸುಂದರ ಜೀವನ ಭಗವಂತ ನಮಗೆ ಕೊಟ್ಟಾನ ಅಂತ ನಾವು ಹಳ್ಳಿಯವರೆಲ್ಲ ಭಾವಿಸಿಕೊಂಡು ಬಿಟ್ರೆ ಬೇರೆ ಕನಸುಗಳೇ ಬೀಳೋದಿಲ್ಲ. ಅಂಥ ಹಳ್ಳಿಗರು ನಾವು ಆಗಬೇಕು. ನಾವು ಶ್ರೀಮಂತರಾಗೋಣ ಮಾನಸಿಕವಾಗಿ. ನಮ್ಮ ಬಾಗಿಲಕ್ಕೆ ಬೇಕಾದವರು ಬರಲಿ, ಒಂದು ತುತ್ತ ಅನ್ನ ಕೊಡುವಷ್ಟು ಸಾಮರ್ಥ್ಯ ನಮಗಿರಬೇಕು. ಅವರು ನಾಳೆ ಬರ್ತಾರೆ, ನಿಮಗೆ ಕೇಳಕ್ಕೆ ಬರ್ತಾರೆ, ಇಲ್ಲೇ ನಿಮ್ಮ ಮನೆಗೆ ಭಿಕ್ಷಾ ಬೇಡಕ್ಕೆ ಬರ್ತಾರೆ, ನಿಮ್ಮ ಹತ್ರ ಏನಾರ ಅದನ್ನ ಕೇಳಕ್ಕೆ ಬರ್ತಾರೆ. ಕೊಡೋರು ನೀವು, ತಗೊಳ್ಳೋರು ಅವರು. ತಗೊಳ್ಳೋರು ಶ್ರೀಮಂತರಲ್ಲ, ಕೊಡೋರು ಬಹಳ ಶ್ರೀಮಂತರ. ಅಂಥ ಜೀವನವನ್ನ ತಾವೆಲ್ಲ ಸಾಗಿಸ್ತಿರಲ್ಲ. ಈ ಜೀವನವನ್ನ ಪ್ರೀತಿಸಬೇಕು. ಹ್ಯಾವ್ ಟು ಲವ್ ದ ಲೈಫ್ ನ್ಯಾಚುರಲ್. ನಾವು ಈ ಜೀವನವನ್ನ ಅದನ್ನ ಪ್ರೀತಿಸಬೇಕು, ಅದರಿಂದ ಸಂತೋಷ ಪಡಬೇಕು. ಮನುಷ್ಯ ಏನಿಲ್ಲದಂಥ ಒಂದು ಕಾಗಿತ್ತು ಒಂದು ಊರಾಗಿ, ಇಂಥದೇ ಒಂದು ಅದು ಕಾಗಿ ಮೊದಲೇ ಕಪ್ಪ, ಹಾಡ್ಲಿಕ್ಕೆ ಅದಕ್ಕೆ ಅವಕಾಶ ಯಾರು ಕೊಡೋರಲ್ಲ. ಹಾಡ್ತು ಅಂದ್ರೆ ಕಲ್ವಾಗಿದ್ರು, ಯಾಕೆ ಅದು ಕರ್ಕಶ. ಅದು ಆ ಊರ ಗಿಡದಾಗ ಒಂದ್ ದಿವ್ಸ ಕೂತಿತ್ತು. ಅವಾಗ ಆ ಗಿಡ ಅದಕ್ಕೆ ಕೇಳ್ತು, ಹಾಗೆಯೇ ಈ ಊರನವರು ನಿನಗೆಲ್ಲ ಕಲ್ಲು ಒಗಿತಾರೆ, ಒಬ್ಬರು ನಿನಗೆ ಸೇರೋದಿಲ್ಲ, ತಮ್ಮ ಫೋಟೋ ತೆಗೆಸ್ಕೋತಾರೆ ವಿನ ನಿನ್ನ ಫೋಟೋ ಒಬ್ಬರು ಒಂದು ದಿವಸ ತೆಗಿಲಿಲ್ಲ. ಆದ್ರೆ ನಸಿಬಿನ ಗೆಲ್ಸಾವ್ ನೀನೇ. ಆದ್ರೆ ಇಷ್ಟು ಇದ್ರು ಸಹಿತ ನೀನ್ ಯಾರು ಏನು ಅನ್ನೋದಿಲ್ಲ, ಮಾತಾಡ್ಸಲಿಲ್ಲ. ಮತ್ತೆ ಈ ಊರಾಗ ಯಾಕಿರ್ತಿ ಅಂತ ಕೇಳ್ತು. ಅವಾಗ ಗಿಡಕ್ಕ ಹಾಗೆ ಹೇಳ್ತು, ನನ್ನ ಮೈ ಬಣ್ಣ ಕಪ್ಪಿರಬಹುದು, ನನ್ನ ಧ್ವನಿ ಬಹಳ ಗಡಸ ಇರಬಹುದು, ಆದ್ರೆ ಏನ್ ಮಾಡೋದು, ನನ್ನ ಎದೆಯಾಗ ಉಣಕೆಲದ ಬಗ್ಗೆ ಬಹಳ ಪ್ರೇಮ ತುಂಬದಲ್ಲ, ಅದಕ್ಕೆ ನಾನು
ಅದು ಸಂತೋಷ. ಯಾರು ಏನಂದ್ರೆ ಏನಾಗಿ, ಯಾರು ಏನು ಮಾಡಿದರೆ ಏನಾಗಿ. ನನ್ನ ಎದೆಯೊಳಗೆ ಪ್ರೇಮ ಇರೋತಕ್ಕ ನಾನೇನು ಬಡವಲ್ಲ, ನಾನೇನು ಕುರೂಪಿ ಅಲ್ಲ, ನಾನೇನು ಧ್ವನಿ ಕೆಟ್ಟವನಲ್ಲ, ನನ್ನಷ್ಟು ಸುಂದರ ಜೀವನ ಈ ಊರವರು ಸಾಗಿಸಲಿ ಅಂತ ಸುಮ್ಮನೆ ನಶಿಕನಾಗಿ ಅಪ್ಪಿಸಿ ಏನೂ ಇಲ್ಲದ ಇಷ್ಟು ಚೆನ್ನಾಗಿ ಬದುಕ್ತೇನೆ, ಎಲ್ಲ ಇದ್ದವ್ರು ಪಾಪ ನೀವ್ಯಾಕೆ ತಾಪ ಮಾಡ್ಕೋತೀರಿ ಅಂತ. ಎಷ್ಟು ಏನದ ಅದಕ್ಕಾಗಿ ಏನು ಬ್ಯಾಂಕಿನಾಗ ಹಣ ಇರ್ತದೆ, ಯಾವುದೇ ಅದಕ್ಕೆ ಡಿಗ್ರಿ ಕೊಟ್ಟಾರ, ಯಾರಾದರೂ ಹೋಗ್ಲಿ ಒಂದು ಪ್ರಶಸ್ತಿಯರೇ ಯಾರ ಕರೆದು ಒಂದು ದಿವಸರೇ ಕೊಟ್ಟಾರ, ಏನೇನು ಮಾಡಿಲ್ಲ. ಆದ್ರೆ ಅದು ತನ್ನ ಕೆಲಸ ಮಾಡ್ಕೋತದೆ. ಅದು ಹೇಳ್ತದೆ, ನಿಸರ್ಗ ದೇವತೆ ನನ್ನನ್ನು ಕಳಿಸದೆ, ಆಕೆ ಕಳಿಸಿರ್ತಾಳಲ್ಲ, ಅದು ಆಕೆ ಅನ್ನೋತಕ್ಕ ಇರೋತಕ್ಕ ಮಜಾದಾಗಿರೋದದೆ, ಆ ಬಳಿಕ ಹಾರಿ ಹೋಗೋದದೆ, ಹೋಗಿ ಬಿಡೋದು. ಎಂಥ ಜೀವನವನ್ನ ನಾವೆಲ್ಲ ಕಲಿಯೋದು ಈ ಶಾಲೆಯಲ್ಲಿ. ಹೀಗೆ ಜೀವನ ವಿದ್ಯೆ ಮತ್ತು ಉದ್ಯಮ ವಿದ್ಯೆ, ವ್ಯವಹಾರ ವಿದ್ಯೆ ಎರಡರ ಸಮ್ಮಿಶ್ರಣ ಇಲ್ಲಿ ಸಿಗಲಿ ಅಂತ ನಾವೆಲ್ಲ ಹಾರೈಸೋಣ. ಜೀವನ ವಿದ್ಯೆ ಪಠ್ಯ ಪುಸ್ತಕಗಳಿಂದ ಬರೋದಲ್ಲ, ಇಲ್ಲಿ ಅಧ್ಯಾಪಕರೇನು ಕಲಿಸ್ತಾರಲ್ಲ, ಬದುಕ್ತಾರಲ್ಲ, ಅವರ ಬದುಕೇ ಆ ಮಕ್ಕಳಿಗೆ ಜೀವನ ವಿದ್ಯೆ. ಇಲ್ಲಿ ಅಧ್ಯಾಪಕರು ಅಷ್ಟು ಶರಣ ಜೀವನ ಸಾಗಿಸುವಂತ ಅಧ್ಯಾಪಕರು, ಅವರ ಜೀವನವನ್ನ ನೋಡಿ ಮಕ್ಕಳು ಬದುಕನ್ನ ಕಲಿಯಲಿ, ಅವರ ವಿದ್ಯೆಯನ್ನ ಪಡೆದು ಮಕ್ಕಳು ಉದ್ಯಮದಾರರಾಗಲಿ ಅಥವಾ ವ್ಯವಹಾರ ತಜ್ಞರಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಇಂಥ ಶಾಲೆ ಒಂದು ಸುಂದರ ಕಟ್ಟಡವನ್ನ ಇಂದ ಹೊಂದಿದೆ. ಆ ಕಟ್ಟಡದ ಸೌಂದರ್ಯ ನೋಡಬೇಕು, ಸುಮ್ಮನೆ ನೋಡಿ ಆನಂದ ಪಡಬೇಕು. ನಮ್ಮನ್ನ ಯಾರು ಕರ್ಕೋತಾರೆ? ಈಗ ಅಲ್ಲಿ ಒಳಗೆ ಯಾರು ಹುಡುಗರು ಆದ್ರೆ ಕರ್ಕೋತಾರೆ. ಸುಮ್ಮನೆ ನಾವು ನೋಡ್ಲಿಕ್ಕೆ ಬಂದವ್ರು ಇನ್ನೊಂದು ದಿವಸ ನೋಡಿ ಹೋಗ್ರಿ, ನಾಳೆ ಇಷ್ಟು ಜನ ನೋಡಕ್ಕೆ ಬಂದ್ರೆ ಅಲ್ಲಿ ಬಾಗಿಲು ಬಂದಿರ್ತಾವ. ಯಾಕಂದ್ರೆ ಮಕ್ಕಳಿಗೆ, ಮುದುಕರಿಗೆ ಅಲ್ಲ. ಎಂಥ ಶಾಲೆ, ಎಷ್ಟು ಸುಂದರದ, ನೋಡೇ ಆನಂದ ಪಡ. ಆ ಶಾಲೆಯಲ್ಲಿ ಎಲ್ಲಾ ಅನುಕೂಲತೆಗಳನ್ನ ಒಳಗೆ ಮಾಡಿದ್ದಾರೆ. ಈಗಿನ ಕಾಲ ನಿಮಗೆ ಗೊತ್ತದ, ಕಂಪ್ಯೂಟರ್ ಕಾಲ. ಎಷ್ಟು ಅದ್ಭುತ ಎಲ್ಲಾ ಕೆಲಸ ಮಾಡೋದು. ಒಂದು ಸಣ್ಣ ಮೊಬೈಲ್ ನಿಮ್ಮ ಕಿಶದಾಗ ಅದ ಇಲ್ಲ, ಮೊಬೈಲ್ ಏನ್ ಕೆಲಸ ಮಾಡ್ತದೆ, ನೀವು ಎಲ್ಲಿ ಕೂತೀರಿ ಅನ್ನೋದನ್ನ ಜಗತ್ತಿಗೆಲ್ಲ ಹೇಳ್ತದೆ. ಅದು ಎಂಥ ಕೆಲಸ, ಜಗತ್ತಿನಾಗ ಏನ್ ನಡೆದದ ಅನ್ನೋದು ನಿಮಗೆ ಹೇಳ್ತಿರ್ತದೆ. ಎಷ್ಟು ಚಲೋ ಕೆಲಸ. ಅದಕ್ಕೆ ಗಣೇಶ ಅಂತ ಕರೀತಾರೆ. ಗಣಪತಿ ಅಂದ್ರೆ